ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ಕಡಲೆಕಾಯಿ ಬೀಜ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು 1 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 2 ಸ್ಪೂನ್ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1/4 ಸ್ಪೂನ್. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇದಕ್ಕೆ ತುಂಬ ನೀರು ಹಾಕ್ಬಾರ್ದು, ಒಂದೇ ಸರ್ತಿ ಸ್ವಲ್ಪನೇ ಕೈಯಲ್ಲಿ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಜರ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ನೀರಾಗಿ ಕಲಿಸ್ಕೋಬಾರ್ದು. ಸಾಕಿಷ್ಟು ನೀರು. ಚೆನ್ನಾಗಿ ಕೋಟಿಂಗ್ ಆಗಬೇಕು ಕಡಲೆಕಾಯಿ ಬೀಜಕ್ಕೆ. ನೋಡಿ ಈ ಥರ ಕಲಿಸ್ಕೋಬೇಕು ಗಟ್ಟಿಯಾಗಿ. ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಕಲಿಸ್ಕೋಬೇಕು. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡೋಣ ಇವಾಗ ಎಣ್ಣೆ ಕಾದಿದೆಯಾ. ಒಂದೇ ಒಂದು ಕಡಲೆಕಾಯಿ ಬೀಜ ತಗೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಎಣ್ಣೆ ಕಾದಿದೆ. ಇವಾಗ ನೋಡಿ ಸ್ವಲ್ಪ ತಗೊಂಡು ಈ ಥರ ಒಂದೊಂದು ಹಾಕ್ಕೊಳ್ತಾ ಬರಬೇಕು. ಈ ಥರ ಹಾಕ್ಕೊಳ್ಬೇಕು ನಾವು. ದೂರ ಸ್ವಲ್ಪ ಇಲ್ಲಿ ತಿರ್ಗಿಸೋಣ. ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಒಳಗಡೆ ಎಲ್ಲ ಕಡಲೆಕಾಯಿ ಬೀಜ ಬೆಂದಿರೋದಿಲ್ಲ ನಾವು ಫ್ಲೇಮಲ್ಲಿ ಇಟ್ಟರೆ. ನೋಡಿ ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಬೇಕಾಗುತ್ತೆ. ನೋಡಿ ಆಗಲೇ ಗೋಲ್ಡನ್ ಕಲರ್ ಬಂತು. ನೋಡಿ ತೆಗಿತಾ ಇದ್ದೀನಿ. ಇದಾಗಿದೆ. ಮತ್ತು ನಾನು ಹಾಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನೋಡಿ, ನೀರು ಹಚ್ಕೊಂಡು ಒಂದೊಂದು ಈ ಥರ ಬಿಟ್ಕೊಂಡು ಸ್ವಲ್ಪ ಕೈಗೆ ಬಿಟ್ಕೊಂಡು ಈ ಥರ ಬಿಟ್ಕೊಂಡು ಇದು ಕೂಡ ಆ ಕಡೆ ತಿರುಗಿಸಿ ಸುಟ್ಕೊಬೇಕಾಗುತ್ತೆ. ನಾವು ಹಾಗೆ ಎಲ್ಲ ಸುಟ್ಕೊಂಡು ಬರ್ತೀನಿ. ಈಗ 2ನೇ ಟ್ರಿಪ್ ಕೂಡ ಆಗಿದೆ. ನೋಡಿ ತೆಗೆದ್ಬಿಟ್ಟು ನಾನು ಹಾಗೆ ಎಲ್ಲ ಸುಟ್ಕೊಂಡು ಬರ್ತೀನಿ. ಈಗ ಲಾಸ್ಟಲ್ಲಿ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಬೇಡ. ಈಗ ಫ್ರೈ ಆಗಿದೆ. ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಸರ್ವ್ ಮಾಡ್ತೀನಿ.
ಮಸಾಲೆ ಕಡಲೆಕಾಯಿ ಬೀಜ ರೆಡಿ ಆಯಿತು. ನೋಡಿ, ಇದ್ರ ಮೇಲೆ ಬೇಕಂದರೆ ನೀವು ಚಾಟ್ ಮಸಾಲ ಹಾಕ್ಕೊಳ್ಬೋದು, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಟೀ ಟೈಮ್ಗೆ ಮತ್ತು ಯಾರಾದರೂ ನೆಂಟರು ಮನೆಗೆ ಬಂದರೆ ಪಟ್ ಅಂತ ಮಾಡ್ಬೋದು ಈ ರೆಸಿಪಿ. ನೋಡಿ ನೋಡಿ ಎಷ್ಟು ಸಣ್ಣ ಬರ್ತದೆ. ಬನ್ನಿ ಅಲ್ಲೇ ಟೇಸ್ಟು ನೋಡೋಣ. ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ. ತುಂಬ ಟೇಸ್ಟಿಯಾಗಿದೆ. ನೋಡಿ, ಆಚೆ ತರೋ ಬದಲು ಮನೇಲೆ ಈ ಥರ ನಾವು ಮಾಡ್ಕೊಳ್ಬೋದು. ಇವಾಗ ಮಕ್ಕಳಿಗೆ ರಜಾ ಬೇರೆ ಮನೇಲಿರ್ತಾರೆ, ಅವ್ರಿಗೆ ಈ ಥರ ಎಲ್ಲ ನಾವು ಮಾಡ್ಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಚೆ ತರೋ ಅವಶ್ಯಕತೆಯೇ ಇರೋದಿಲ್ಲ. ನಿಮಗೆ ಈ ಮಸಾಲ ಕಡಲೆಕಾಯಿ ಬೀಜ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.